ನಮಸ್ಕಾರ ಎಲ್ಲರಿಗೂ. ನಿನ್ನೆ ತಾನೇ ಮಾರ್ಚ್ 17ನೇ ತಾರೀಕು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದರೆ ಅಪ್ಪು, ನಮ್ಮ ಅಪ್ಪು ಅವ್ರದ್ದು 50ನೇ ವರ್ಷದ ಜನ್ಮ ದಿನಾಚರಣೆ ಇತ್ತು. ಅದಕ್ಕೋಸ್ಕರ ಅಲ್ಲಿ ಅವ್ರದ್ದು ಪುಣ್ಯಭೂಮಿ ಇದೆಯಲ್ಲ, ಅಲ್ಲಿಗೆ ಹೋಗಿದ್ದಂಥದ್ದು. ನೋಡಿ, ಅವ್ರು ಬಳ್ಳಾರಿಯಿಂದ ಬಂದಿದ್ರಂತೆ. ಅಲ್ಲಿಂದ ಬಳ್ಳಾರಿಯಿಂದ ಇದಕ್ಕೋಸ್ಕರನೇ ಅವ್ರದ್ದು ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಹೋಗೋಕ್ಕೆ ಬಂದಿದ್ರಂತೆ. ಎಲ್ಲ ಆಯಿತು. ಈಗ ಒಂದು ಫೋಟೋ ತೊಗೊಂಡು ಹೋಗ್ತಾ ಇದ್ದೀವಿ, ಪ್ರತಿ ವರ್ಷವೂ ಬರ್ತೀನಿ ನಾನು ಅಂತ ಹೇಳ್ತಾಯಿದ್ರು. ರಿಂಗ್ ರೋಡಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಅಥವಾ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತಲೇ ಇದೆ. ಅಲ್ಲಿ ಬಂದು ಅಂಡರ್ ಪಾಸ್ ಇದೆ. ಅಲ್ಲಿಂದ ಹೋದರೆ ಡೈರೆಕ್ಟಾಗಿ ನಾವು ಕಂಠೀರವ ಸ್ಟೇಡಿಯಂ ಒಳಗಡೆ ಹೋಗ್ತೀವಿ. ಅಲ್ಲಿ ಅಂಬರೀಷ್ ಅವ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು, ಪಾರ್ವತಮ್ಮ ರಾಜ್ಕುಮಾರ್ ಅವ್ರದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಎಲ್ಲರದ್ದು ಪುಣ್ಯಭೂಮಿ ಇದೆ. ಆದರೆ ದೇವರು ಇಷ್ಟು ಬೇಗ ಅವ್ರನ್ನ ನಮ್ಮಿಂದ ದೂರ ಮಾಡಬಾರ್ದಾಗಿತ್ತು. ಯಾಕೆ ಅಂತಂದರೆ ಇಂಥವರು ಜಾಸ್ತಿ ದಿವಸ ಇದ್ದಿದ್ದರೆ ಜನಕ್ಕೆ ಒಂದಷ್ಟು ಒಳ್ಳೆಯದಾಗ್ತಾಯಿತ್ತು. ಯಾಕೋ ಗೊತ್ತಿಲ್ಲ, ದೇವರು ಜನಕ್ಕೆ ಒಂದು 4 ಜನಕ್ಕೆ ಒಳ್ಳೆ ಮಾಡಬೇಕು ಅಂತ ಇರೋ ವ್ಯಕ್ತಿಗಳನ್ನ ಈ ಥರ ಕರ್ಕೊಂಡ್ಬಿಡ್ತಾನೆ. ಕೆಲವೊಬ್ರನ್ನ ಪರವಾಗಿಲ್ಲ, ಅವ್ರದ್ದು ಜವಾಬ್ದಾರಿ ಮುಗ್ದಿರುತ್ತೆ, ಎಲ್ಲ ಮುಗ್ದಿರುತ್ತೆ, ಏನು ಅಷ್ಟೊಂದು ನಮಗೆ ಇದಾಗಲ್ಲ. ಆವಾಗ ಮಾತ್ರ ನಮಗೆ ಕಾಡುತ್ತೆ, ಆಮೇಲೆ ನಾವು ನಿತ್ಯ ಜೀವನದಲ್ಲಿ ಇದಾಗ್ಬಿಡ್ತೀವಿ. ಆದರೆ ಇಂಥವ್ರು ನಮ್ಮ ಪುನೀತ್ ರಾಜ್ಕುಮಾರ್ ಅಂಥವ್ರು ಖಂಡಿತ ಇರಬೇಕಾಗಿತ್ತು ರೀ, ಅಲ್ವಾ? ಏನಂತೀರ ನೀವು? ನೋಡಿ, ಎಷ್ಟು ಜನ ಅಂದರೆ ಉದ್ದಕ್ಕೂ ಅಲ್ಲಿ ಒಂದು ಸ್ಟ್ರೀಟ್ ಫುಲ್ಲು ಬ್ಲಡ್ ಕ್ಯಾಂಪ್ ರೀ, ಬ್ಲಡ್ ಡೊನೇಷನ್ನು. ಎಷ್ಟು ಜನ ಅವರಿಂದ ಪ್ರೇರಣೆ ಅಂತಾರಲ್ಲ, ಅವರಿಂದ ಕಲ್ತ್ಕೊಂಡು ಈ ಥರ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಅವ್ರಿಗೆ. ಅವರು ನಗುಮುಖದ ಒಡೆಯ, ಅದೇ ಜೊತೆಗಿರೋದ ಜೀವ ಎಂದೆಂದೂ ಜೀವಂತ ಅಂತ ಹೇಳ್ತಾರೆ. ಅದು ಕೆಲವೊಬ್ರಿಗೆ ಮಾತ್ರ ಆ ಪದ ಇದಾಗೋದು. ಅಂಥದ್ರಲ್ಲಿ ತುಂಬ ಸೂಟಾಗೋ ವ್ಯಕ್ತಿ ಅಂತಂದರೆ ನಮ್ಮ ಪುನೀತ್ ರಾಜ್ಕುಮಾರು. ನಿಜವಾಗ್ಲೂ ಅವ್ರು ಇಲ್ಲ ಅಂತ ನಾವು ಅಂದ್ಕೊಂಡ್ರೆ ಇಲ್ಲ, ಅವ್ರು ನಮ್ಮ ಜೊತೆನೇ ಇದ್ದಾರೆ ಅಂತ ಅಂದ್ಕೊಂಡ್ರೆ ಇದ್ದಾರೆ. ಹಂಗೆ ನಾವು ಇದ್ದಾರೆ ಅಂತ ಅಂದ್ಕೊಂಡೇ ಜೀವನ ಮಾಡಬೇಕು. ಹಂಗೆ ಅಂದ್ಕೊಂಡು ನೋಡಿ, ಎಷ್ಟು ಜನಕ್ಕೆ ಅವರು ಇದ್ದಾಗಲೂ ಒಳ್ಳೇದು ಮಾಡಿದರು, ಹೋದ್ಮೇಲೂ ಒಳ್ಳೇದು ಮಾಡಿಬಿಟ್ಟು ಹೋಗಿದ್ದಾರೆ ಅನ್ನೋದಕ್ಕೆ ನೋಡಿ ಇದೇ ಸಾಕ್ಷಿ. ಎಷ್ಟೊಂದು ಜನ ಅವರೇ ಬಂದು ಈ ಥರ ಬ್ಲಡ್ ಕೊಟ್ಟು, ಯೂತ್ಸ್ ಅಂತೂ ನಿಜವಾಗ್ಲೂ ಹಿಂಗಿರ್ಬೇಕು ರೀ. ಹಿಂಗೆ ಪ್ರೇರಣೆ ಅಂತಂದರೆ ಈ ಥರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದನ್ನ ಕಲಿಬೇಕು. ನಾವೊಂದು ಮೂವಿ ನೋಡ್ತೀವಿ, ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರುತ್ತೆ ಅಲ್ವಾ? ಜೀವನನೇ ಅಲ್ಲೊಂದು ಸ್ವಲ್ಪ ಕಲರ್ಫುಲ್ಲಾಗಿ ತೋರಿಸಿರ್ತಾರೆ. ನಾವು ಜೀವನದಲ್ಲಿ ಏನು ಅನುಭವಿಸ್ತೀವೋ ಅದನ್ನೇ ಸ್ವಲ್ಪ ಒಂಚೂರು ಕಲರ್ಫುಲ್ಲಾಗಿ ತೋರಿಸಿರ್ತಾರೆ. ಆದರೆ ಅದರಲ್ಲಿ ನಾವು ಏನು ಅಳವಡಿಸ್ಕೋತೀವಿ, ನಮ್ಮ ಜೀವನಕ್ಕೆ ಏನು ತೊಗೋತೀವಿ ಅನ್ನೋದು ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಹಂಗೆ ನಮ್ಮ ಪುನೀತ್ ರಾಜ್ಕುಮಾರ್ ಮೂವಿಗಳಲ್ಲಿ ಒಂದಷ್ಟು ಮೆಸೇಜ್ಗಳು ಇರ್ತಿತ್ತು. ಇವಾಗ ತುಂಬ ಚಿತ್ರರಂಗಕ್ಕೆ ಒಂದಕ್ಕೆ ಮಾತ್ರ ಅಲ್ಲ, ಇಡೀ ನಮ್ಮ ಕರ್ನಾಟಕಕ್ಕೇ ಒಂದು ದೊಡ್ಡ ಲಾಸು ಅಂತಲೇ ಹೇಳಬೇಕು. ಇಷ್ಟು ಬೇಗ ಕರ್ಕೋಬಾರ್ದಾಗಿತ್ತು ದೇವರು. ಯಾಕೆ ಅಂತಂದರೆ ಅವ್ರಿಗಿನ್ನ ಜವಾಬ್ದಾರಿ ಇತ್ತು, 2 ಹೆಣ್ಮಕ್ಳಿದ್ರು, ಮತ್ತು ಅವ್ರಿಗೆ ಸಮಾಜದಲ್ಲಿ ಒಳ್ಳೇದು ಮಾಡುವಂಥ ಒಂದು ದೇವರು ಒಂದಷ್ಟು ಇದು ಕೊಟ್ಟಿದ್ದ, ಒಳ್ಳೆ ಬುದ್ಧಿ ಇತ್ತು, ಒಳ್ಳೆ ಸಮಾಜಕ್ಕೆ ಒಳ್ಳೇದು ಮಾಡ್ತಾಯಿದ್ರು ಒಂದಷ್ಟು ಜನಕ್ಕೆ. ಆದರೆ ದೇವರು ಈ ಥರ ಬೇಗ ಕರ್ಕೊಂಡು ಅದಕ್ಕೆಲ್ಲ ಅನ್ಯಾಯ ಮಾಡಿಬಿಟ್ಟ ಅಂತಲೇ ನಾನು ಅಂದ್ಕೊಂಡಿರೋವಂಥದ್ದು. ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಲ್ಲ ಜೀವನ. ಆ ಥರ ಕೆಲವ್ರು ಅಂತ ಇರ್ತಾರೆ, ಅವ್ರು ಬಿಡಪ್ಪ, ಬಣ್ಣ ಅಂದರೆ ನಾಟಕದವರು, ಸಿನಿಮಾದವರು ಅಂತಂದರೆ ಅವ್ರನ್ನೊಂದು ಸ್ವಲ್ಪ ಮಾತಾಡುವಾಗ ಅವ್ರು ಬಿಡಪ್ಪ ಬಣ್ಣ ಹಚ್ಚೋರು ಅನ್ನೋ ಥರ ಉದಾಸೀನವಾಗಿ ಮಾತಾಡ್ತಿರ್ತಾರೆ. ಎಲ್ಲರೂ ಬದುಕೋಕ್ಕೆ ಒಂದೊಂದು ಕೆಲಸ ಅಂತ ಮಾಡಲೇಬೇಕು, ಜೀವನದಲ್ಲಿ ಬದುಕಬೇಕು ಅಂತಂದರೆ ಯಾವ್ದಾದ್ರು ಒಂದು ವೃತ್ತಿ ಅವ್ರದ್ದು ಅಂತ ಇದ್ದೇ ಇರುತ್ತೆ. ಎಲ್ಲ ವೃತ್ತಿಗಿಂತ ತುಂಬ ಟಫೆಸ್ಟ್ ಅಂತಂದರೆ ಈ ಆ್ಯಕ್ಟಿಂಗ್ ಅನ್ನೋದು ನನ್ನ ಪ್ರಕಾರ. ಯಾಕೆ ಅಂತಂದರೆ ಈಗ ನಿಮ್ಮ ಜನಸಾಮಾನ್ಯರನ್ನ ಕರ್ಕೊಂಡೋಗಿ ಬಿಟ್ಬಿಟ್ಟು ಕ್ಯಾಮ್ರಾ ಮುಂದೆ ಆ್ಯಕ್ಷನ್ ಅಂದರೆ ನಮಗೇನು ಹೇಳ್ಕೊಟ್ಟು ಅವ್ರು ಏನು ತಿಡಿದ್ರು ನಮಗೆ ಅಭಿನಯ ಮಾಡೋಕ್ಕೆ ಬರಲ್ಲ. ಅಂಥದ್ರಲ್ಲಿ ಅವ್ರುಗಳಿಗೆ ಸ್ವಂತ ಜೀವನದಲ್ಲಿ ಏನೇನು ತೊಂದರೆ ತಾಪತ್ರಯ ಏನೇ ಇದ್ದರೂ ಅದನ್ನೆಲ್ಲ ಮರೆತು ನೋಡಿ, ಇದೊಂದು ಗುಂಡ್ಲುಪೇಟೆಯಿಂದ ಇವರು ಪುನೀತ್ ರಾಜ್ಕುಮಾರ್ ಅವ್ರ ದೊಡ್ಡ ಅಭಿಮಾನಿಯಂತೆ. ಪ್ರತಿ ವರ್ಷ ಬರ್ತಾರಂತೆ ಸೈಕಲಲ್ಲಿ. 4 ದಿವಸ ಆಗುತ್ತಂತೆ ಗುಂಡ್ಲುಪೇಟೆಯಿಂದ ಇಲ್ಲಿ ಪುಣ್ಯಭೂಮಿಗೆ ಬರೋಕ್ಕೆ. ಆ ಥರ ಬಂದಿದ್ದಂಥದ್ದು. ಬೆಳಗ್ಗೆ ಬಂದ್ರಂತೆ. ಇವ್ರಿಗೆ ಅಲ್ಲಿ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡಿದಾರಲ್ಲ, ಅಲ್ಲಿ ಒಳಗೆ ಹೋಗಿ ಅವ್ರ ಪಕ್ಕ ನಿಂತ್ಕೊಂಡು ಒಂದು ಫೋಟೋ ತಗೋಬೇಕು ಅಂತ ಆಸೆ ಅಂತೆ. ಹೋದ ವರ್ಷ ಬಿಟ್ಟಿದ್ರಂತೆ. ಈ ವರ್ಷ ತುಂಬ ರಶ್ ಇದೆ ಅಂತ ಅಂದ್ಬಿಟ್ಟು ಇನ್ನೂ ಬಿಟ್ಟಿರಲಿಲ್ವಂತೆ. ನಾನು ಹೋದಾಗ ಸಂಜೆ 6 ಗಂಟೆ ಆಗಿತ್ತು. ವೆಯ್ಟ್ ಮಾಡ್ತಾ ಇದ್ದೀನಿ ಅಕ್ಕ, ಇನ್ನೂ ಒಳಗಡೆ ಬಿಟ್ಟಿಲ್ಲ, ಆದರೆ ನಾನು ಅಲ್ಲಿ ಹೋಗಿ ಫೋಟೋ ತೆಗೆಸ್ಕೊಂಡೇ ಹೋಗಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರು ಪಾಪ. ಅವರೇ ಮಾತಾಡಿರೋದಿತ್ತು, ಆದರೆ ತುಂಬ ಗಲಾಟೆ ಇದ್ದಿದ್ದರಿಂದ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ಜನ ತುಂಬ ದೂರದಿಂದ, ಆಂಧ್ರ ಸ್ಟೇಟಿಂದ,
ತಮಿಳ್ನಾಡಿಂದ ಎಲ್ಲ ಕೆಲವೊಬ್ಬರು ಬಂದಿದ್ದರು. ಎಲ್ಲರನ್ನೂ ಮಾತಾಡ್ಸೋಕ್ಕಾಗಲಿಲ್ಲ, ನಾನು ಕೇಳಿದೆ ಅವ್ರನ್ನ. ಆದರೆ ಹೋಗ್ಬೇಕಾದ್ರೆ ಕೇಳಿದೆ. ಆವಾಗ ನನ್ನ ಫೋನ್ನ ನಾನು ಒಳಗಡೆ ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ತುಂಬ ಅಂದರೆ ತುಂಬ ರಶ್ ಇತ್ತು ರೀ. ಸಂಜೆ 6 ಗಂಟೆ ಮೇಲಾದರೂ ತುಂಬ ರಶ್ ಇತ್ತು. ಇನ್ನು ಬೆಳಗ್ಗೆ ಎಷ್ಟು ರಶ್ ಇರಬೇಕು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಬೆಳಗ್ಗೆ ಶಿವರಾಜ್ಕುಮಾರು, ಅಶ್ವಿನಿ ಪುನೀತ್ ರಾಜ್ಕುಮಾರು, ರಾಘವೇಂದ್ರ ರಾಜ್ಕುಮಾರ್ ಇವರೆಲ್ಲ ಹೋಗಿ ಪೂಜೆ ಮಾಡಿ ಅನ್ನ ಸಂತರ್ಪಣೆ ಎಲ್ಲ ಮಾಡಿದ್ದಾರೆ. ಅದೆಲ್ಲ ನಾನು ಬೇರೆ ವೀಡಿಯೋಗಳಲ್ಲಿ ನೋಡಿದೆ. ಆದರೆ ಆ ಟೈಮಲ್ಲಿ ನನಗೆ ಹೋಗೋಕ್ಕಾಗಲ್ಲ, ತುಂಬ ರಶ್ ಇದ್ದರೆ ಹೋಗೋಕ್ಕಾಗಲ್ಲ ಅಲ್ವಾ ನಮಗೆ. ಅದಕ್ಕೆ ನನಗೆ ಸ್ವಲ್ಪ ಕೆಲಸನೇ ಇತ್ತು. ಒಟ್ಟಲ್ಲಿ ಹೋಗಿ ನಾನು ಕೈ ಮುಕ್ಕೊಂಡು ಬಂದೆ. ಅದೇ ಒಂದು ಸಮಾಧಾನಕರವಾದಂಥ ವಿಷಯ. ನನಗೆ ತುಂಬ ಬೇಜಾರಾದಾಗ ನಾನು ಇಲ್ಲಿ ಹೋಗ್ಬಿಡ್ತೀನಿ ರೀ. ಹೋಗಿ ಒಂದು 10 ನಿಮಿಷ ಕೂತಿದ್ದು ಕೈ ಮುಕ್ಕೊಂಡು ಬರ್ತೀನಿ. ಏನೋ ಒಂಥರ ಮನ್ಸಿಗೆ ಸಮಾಧಾನ ಆಗುತ್ತೆ. ಬರೀ ಈ ಥರ ವಿಶೇಷ ದಿನಗಳಲ್ಲ, ಈ ಪುಣ್ಯ ತಿಥಿ ಇದ್ದಾಗಲಿ ಅಥವಾ ಈ ಥರ ಅವ್ರದ್ದು 50ನೇ ವರ್ಷದ ಜನ್ಮದಿನ ಅಂತಾಗಲಿ ಜನ ಅಂತಲ್ಲ, ಪ್ರತಿ ದಿವಸ ಜನ ಅಲ್ಲಿ ವಿಸಿಟ್ ಮಾಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇಂಥ ದಿನಗಳಲ್ಲಿ ತುಂಬ ರಶ್ ಇರುತ್ತೆ. ಏನೇ ರಶ್ ಇದ್ದರೂ ಅಷ್ಟೇ. ನನಗನ್ನಿಸ್ತು ಒಳ್ಳೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಯಾವ ಥರ ಜನಗಳನ್ನ ಮೂವ್ ಮಾಡ್ತಾಯಿದ್ರು ಆ ಥರ ಮಾಡ್ತಾಯಿದ್ರು. ಪಾಪ ಒಂದಷ್ಟು ಜನ ಗಾರ್ಡ್ಗಳು ನಿಂತ್ಕೊಂಡು ಪೊಲೀಸ್ ವ್ಯವಸ್ಥೆನೂ ಕೂಡ ಅಲ್ಲಲ್ಲಿ ನಿಯೋಜನೆ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಆ ಫೋಟೋ ನೋಡ್ತಾ ಇದ್ರೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಅವರೇ ಅಲ್ಲಿ ಕೂತ್ಕೊಂಡು ಸ್ಮೈಲ್ ಮಾಡ್ತಿದ್ದಾರೆ, ಕೈ ಕಟ್ಕೊಂಡು ನಮ್ಮ ಕಡೆ ನೋಡಿಕೊಂಡು ಸ್ಮೈಲ್ ಮಾಡ್ತಿದ್ದಾರೆ, ನಮ್ಮನ್ನು ನೋಡಿಕೊಂಡು ಅಂತಲೇ ಅನ್ಸೋದು. ಈ ಥರ ಫ್ಲವರ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಏನು ಮಾಡಿದ್ರು ಏನಿದ್ರು ಅವರಿಲ್ಲ ಅನ್ನೋದೊಂದು ನಮಗೆ ತಡ್ಕೊಳಕ್ಕಾಗಲ್ಲ, ನೋವನ್ನ ಅಲ್ವಾ. ಆ್ಯಕ್ಸೆಪ್ಟ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ನೋಡ್ರಿ, ಅವರು ಇದ್ದಾಗಲೂ ಕೆಲವೊಬ್ಬರು ಇದ್ದಾಗಲೂ ಒಳ್ಳೇದು ಮಾಡಿರ್ತಾರೆ, ಹೋದಾಗಲೂ ಒಳ್ಳೇದು ಮಾಡ್ತಾರೆ ಅನ್ನೋದಕ್ಕೆ ಇವೆಲ್ಲ ಒಂದಷ್ಟು ಉದಾಹರಣೆ. ಯಾಕೆಂತಂದರೆ ಸುಮ್ಮನೆ ಇಷ್ಟೊಂದು ಅಭಿಮಾನಿಗಳನ್ನ ಇದು ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೊಂದು ದಿನ ಆದ್ರೂ ಕೂಡ ಇನ್ನೂ ದಿನ ಜಾಸ್ತಿ ಆಗ್ತಿದೆ ಹೊರತು ಅವ್ರ ಅಭಿಮಾನಿಗಳ ಸಂಖ್ಯೆ, ಈ ಥರ ಅವ್ರನ್ನ ಆರಾಧನೆ ಮಾಡುವಂಥದ್ದು ಕಡಿಮೆ ಅಂತೂ ಆಗ್ತಿಲ್ಲ, ಆಗೋದು ಇಲ್ಲ ನನ್ನ ಪ್ರಕಾರ. ಯಾಕೆ ಅಂತಂದರೆ ಒಂಥರ ಅವ್ರ ಮುಖ ನೋಡ್ತಾ ಇದ್ದರೆ ಹೆಂಗೆ ಫೀಲ್ ಆಗುತ್ತೆ ಅಂತಂದರೆ ನಮಗೆ ತುಂಬ ಪ್ರೀತಿ ಪಾತ್ರರಾದವರು, ನಮಗೆ ತುಂಬ ಆಪ್ತರು ಅನ್ನೋ ಥರನೇ ಫೀಲ್ ಆಗುವಂಥದ್ದು. ನಮ್ಮನೆ ಮಗ ಅಂತಲೇ ನನಗಂತೂ ಫೀಲ್ ಆಗುವಂಥದ್ದು. ನಮ್ಮನೆ ಹೆಸರು ಕೂಡ ಅಪ್ಪು ನಿವಾಸ ಅಂತಲೇ ಇಟ್ಟಿರೋವಂಥದ್ದು. ನನಗೇನಾದರೂ ಪ್ರೀತಿ ಪಾತ್ರವಾಗಿರೋದು ಏನಾದ್ರು ಕಂಡ್ರೆ ಅದಕ್ಕೆ ನಾನು ಹೆಸರಿಡೋದು ಅಪ್ಪು ಅಂತಲೇ. ಅಪ್ಪು ಅಂತ ಕರೆಯೋಕ್ಕೆ ನಂಗೆ ತುಂಬ ಇಷ್ಟ. ಅದೇನು ಅವ್ರ ನೆನಪು ಸದಾ ಇರಲಿ ಅನ್ನೋದೊಂದು ಆಸೆ ಯಾವಾಗಲೂ ಇರುತ್ತೆ ಬಿಡಿ. ಅವ್ರ ನೆನಪು ನಾನು ಹೇಳಿದ್ನಲ್ಲ, ನಮ್ಮ ಮನೆ ಮಗ, ನಮ್ಗೆ ಆತ್ಮೀಯರು ಅಂತ ಅನಿಸುತ್ತೆ ಅವ್ರನ್ನ ನೋಡಿದಾಗಲೆಲ್ಲ, ಅವ್ರ ಫೋಟೋ ನೋಡಿದಾಗಲೆಲ್ಲ. ಒಂದು ಸರಿ ನಾನು ಅವರು ಯಾವುದೋ ಶೂಟಿಂಗಲ್ಲಿದ್ದಾಗ ನಾನು ನೋಡಿದ್ದೆ. ಅದೇ ಅಂಬಲ್ನೆಸ್ಸು, ಅದೇ ಸ್ಮೈಲಿಂಗ್ ಫೇಸು, ಅಷ್ಟೇ ಒಂಥರ ರೆಸ್ಪೆಕ್ಟ್ಫುಲ್ ನಡೆ ನುಡಿ ಅಂತಾರಲ್ಲ, ಆ ಥರ ವ್ಯಕ್ತಿತ್ವ ಹೊಂದಿದ್ದಂಥವ್ರು ಪುನೀತ್ ರಾಜ್ಕುಮಾರ್ ಅಲ್ವಾ. ರಾಜ್ಕುಮಾರ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಇವರೆಲ್ಲ ನಮಗೊಂದು ಮಾದರಿ. ಯಾಕೆ ಅಂತಂದರೆ ಅವರು ನೋಡಿ ಅವ್ರ ಕಣ್ಣನ್ನು ಕೂಡ ದಾನ ಮಾಡಿ ಹೋದಂಥದ್ದು ಅಲ್ವಾ. ಆ ಥರದ್ದನ್ನೆಲ್ಲ ನಾವು ಮಾದರಿಯಾಗಿ ತೊಗೋಬೇಕು. ಕೆಲವೊಬ್ಬರು ಸುಮ್ಮನೆ ಹೇಳ್ತಿರ್ತಾರೆ ಉಡಾಫೆಯಾಗಿ, ನಮ್ಮ ದೇಹದಲ್ಲಿ ಅಂಗಾಂಗನೆಲ್ಲ ದಾನ ಮಾಡ್ತಿರ್ತೀನಿ ಅಂತ. ಅವ್ರಿಗೆ ಇಂಥ ವಿಷಯ ಅಲ್ಲ, ಯಾವ ವಿಷಯದಲ್ಲೂ ಸೀರಿಯಸ್ನೆಸ್ ಇರೋದಿಲ್ಲ, ಸುಮ್ಮನೆ ಮಾತಾಡಬೇಕು, ಮಾತಾಡ್ತಾ ಇರ್ತಾರೆ. ಆದರೆ ಅದೇನೋ ಹೇಳ್ತಾರಲ್ಲ, ಮಾಡಿ ತೋರಿಸುವವನು ಉತ್ತಮ, ಆಡಿಯೂ ಮಾಡದವನು ಅಧಮ ಅಂತ ಒಂದು ಇದೆ ನೋಡಿ ನೀತಿ ಮಾತು. ಹಾಗೆ ಕೆಲವ್ರನ್ನ ಏನೂ ಮಾಡೋಕ್ಕಾಗಲ್ಲ. ನಾವು ಇಂಥವ್ರನ್ನೆಲ್ಲ ಜೀವನಕ್ಕೆ ಒಳ್ಳೆ ಜೀವನ ಬೇಕು ಅಂದರೆ ಇಂಥವ್ರನ್ನೆಲ್ಲ ನಾವು ಮಾದರಿಯಾಗಿ ತಗೊಂಡು, ಇಂಥವರಿಂದ ನಾವು ಪ್ರೇರೇಪಣೆ ತಗೊಂಡು ಒಳ್ಳೆ ಕೆಲಸಗಳನ್ನ ಆದಷ್ಟು ಸಾಧ್ಯ ಆದಷ್ಟು ನಮ್ಮ ಕೈಲಿ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದೇ ಥರ ವ್ಯಕ್ತಿತ್ವ ಉಳ್ಳವರು, ಅದೇ ಥರ ಮನಸ್ಥಿತಿ ಇರೋವಂಥವ್ರು ನೋಡಿ ಇನ್ನೂ ಅಷ್ಟೊಂದು ಸಂಜೆ 6 ಗಂಟೆ ಆದ್ರೂ ಜನ ಹೆಂಗೆ ಬರ್ತಾಯಿದ್ರು ಅಂದರೆ, ಒಳ್ಳೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ನೋಡ್ತೀವಲ್ಲ ಆ ಥರ ಜನಸಂದಣಿ ಇತ್ತು. ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ, ಬಂದೊಂದ್ಸರಿ ನೋಡ್ಕೊಂಡು ಹೋಗ್ಬೇಕು ಅಂತ. ಹಾಗೇ ನಾನು ಈಗ ಒಂದು ವಿಡಿಯೋ ನೋಡ್ತಾ ಇದ್ದೆ. ಅವ್ರು ನಾಗಮತ್ತೆ ಅನ್ನೋರಿಗೆ ಪಾಪ ಇನ್ನೂ ಹೇಳಿಲ್ವಂತೆ ನೋಡಿ ಅವರಿಲ್ಲ ಅನ್ನೋಂಥದ್ದು. ಅವರು ಅಪ್ಪು ಮಗನೇ 50 ವರ್ಷ ಆಗೋಯ್ತಮ್ಮ, ನಿಜವಾಗ್ಲೂ ಹತ್ರ ಏನು ಹೇಳೋದು ಅಂತ ಸಿಚುವೇಶನ್ ಎಲ್ಲ ಬರುವಂತ ತಂದ್ಬಿಡ್ತಾನೆ. ಏನೂ ಮಾಡೋಕ್ಕಾಗಲ್ಲ, ಏನಕ್ಕೆ ಜೀವನ ಬೇಕಲ್ಲ ಅನ್ನೋದಕ್ಕೆ ಒಂದ್ಸರಿ ಏನು ಹೇಳ್ತಾರೆ, ಊಹೆಗೆ ನೆನಪದ್ದು ಅಂತಾರಲ್ಲ, ಹಾಗೆ ನಮ್ಮ ಜೀವನ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಹಾಗೇ ಯಾರಾದರೂ ಬೆಂಗಳೂರು ಕಡೆ ಬಂದರೆ ನನಗೆ ಒಂಥರ ಈ ವಿಡಿಯೋ ಮಾಡ್ತಾ ಒಂಥರ ಅವ್ರ ನೆನಪೇ ಬರುತ್ತೆ. ಜಾಸ್ತಿ ಮಾತಾಡೋಕ್ಕಾಗಲ್ಲ, ಹಂಗೆ ನೋಡ್ತಾ ಹೋಗಿ. ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ಎಂಡ್ ತನಕ. ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಥಮ್ಸ್ ಅಪ್ ಕೊಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ನಮ್ಮ
ಪುನೀತ್ ರಾಜ್ಕುಮಾರ್ ಅವರು ಎಲ್ಲೇ ಇದ್ದರೂ ಇನ್ನೊಂದು ಜನ್ಮ ಅಂತ ಅವ್ರಿಗಿದ್ರೂ ಕೂಡ ದೇವರು ಒಳ್ಳೆಯ ಜನ್ಮ ಕೊಟ್ಟಿರಲಿ, ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಕೇಳ್ಕೊತಾ ಎಲ್ಲಾದರೂ ಮತ್ತೆ ಹುಟ್ಟು ಬನ್ನಿ ಪುನೀತ್ ರಾಜ್ಕುಮಾರ್ ಅವರೇ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅವ್ರಿಗೊಂದು ಚಿಕ್ಕ ಟ್ರೈಬಿಟ್ಗೋಸ್ಕರ ಇದೊಂದು ಹಾಡು ಹೇಳ್ತೀನಿ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬನ್ನಿ ಆಂಟಿ. ಆಯ್ತು.